ಬಹುಮಂದಿಗಳ ಜೊತೆಯಾಗಿ ಬಂದಿದ್ದೀರಿ. ಯಾರ ಮುಖದಲ್ಲೂ ಸಂತೋಷವನ್ನು ನಾನು ಕಾಣ್ತಾ ಇಲ್ಲ. ಬರುವುದಕ್ಕೆ ನಿಮ್ಗೇನಾಗಿದೆ? ಏನಾಯ್ತಪ್ಪ? ಯಾಕೆ ಬಂದಿರಿ? ನಮ್ಮ ಪರಿಚಯ ನೀವು ಗಿರಿಜನ ಮಕ್ಕಳು. ಅವನ ಅಮ್ಮನ ಹೆಸರು ಗಿರಿಜಾ ಅಂತಲ್ಲ, ಇವನ ಅಮ್ಮನ ಹೆಸರು ಗಿರಿಜಾ ಅಂತ. ಎಲ್ಲರ ಅಮ್ಮನ ಹೆಸರು ಗಿರಿಜಾ ಮತ್ತೆ ಕಾಡಾವತಿಯಾಗಿ ಗಿರಿಯಲ್ಲಿ ವಾಸ ಮಾಡುವುದು, ಅರಣ್ಯದಲ್ಲಿ ವಾಸ ಮಾಡುವುದು ಗಿರಿ ಜನರು ಅಂತ ನಿಮ್ಮನ್ನು ಕರೆ. ಹೌದು, ಅಲ್ಲೇ ನಿಮಗೆ ಉದ್ಯೋಗವನ್ನು ಕೊಟ್ಟಿದ್ದೆ, ಜಾಗ ಎಲ್ಲ ಕೊಟ್ಟಿದ್ದೀರಿ. ಹೌದು, ನೀವೆಲ್ಲ ಬೆಳೆಯೆಲ್ಲ ಬೆಳೆಸ್ಕೊಂಡು ಇರಬೇಕು, ಸೋಮವಾರಿಗಳಾಗಬಾರ್ದು. ಅಲ್ಲಿ ಇಲ್ಲಿ ತಿರುಗಾಡುತ್ತಾ ಇದ್ದವರು ಮನುಷ್ಯನಾದವ ಉದ್ಯೋಗವನ್ನು ಮಾಡ್ತಾ ಇರಬೇಕು, ಸೋಮಾರಿಗಳಾಗಬಾರದು. ಚೆನ್ನಾಗಿ ದುಡಿಯಿರಿ ಹೇಳಿ ಒಂದಷ್ಟು ಭೂಮಿಯನ್ನು ನಮಗೆ ಬಿಟ್ಟು ಕೊಟ್ಟಿದ್ದೀರಿ, ಜಾಗ ಕೊಟ್ಟಿದ್ದೀರಿ. ಹೌದು, ನಾವು ಅಲ್ಲಿ ಬೆಳೆ ಎಲ್ಲ ಬೆಳೆದುಕೊಂಡು ಸಂತೋಷ ಸಂತೋಷ ಹಾಗೆ ವ್ಯಕ್ತಪಡಿಸುವುದು. ಸಂತೋಷದಲ್ಲಿರುವವನಾಗುತ್ತಾನೆ, ನೀವು ಅಳ್ತೀರಿ. ಬೆಳೆ ಎಲ್ಲ ಒಳ್ಳೆದಾಗಿತ್ತು, ಮಳೆ ಕಾಲಕ್ಕೆ ಬರ್ತಾ ಇದೆ, ಕಷ್ಟಪಟ್ಟು ಬೆಳೆ ಬೆಳೆಸ್ತೀರಿ, ಹಾಗಿದ್ರೆ ಬೆಳೆಯೂ ಚೆನ್ನಾಗಿ ಬೆಳೆದು ಏನೆಲ್ಲ ಮಾಡಿದ್ರಪ್ಪ? ತೆಂಗು, ಬಾಳೆ, ಹಾಗಲಕಾಯಿ, ಪಡವಲಕಾಯಿ, ಗೆಡ್ಡೆ, ಗೆಣಸು, ಮೆಣಸು, ಭಜನೆ ಒಂದೇ ಬೆಳೆಯನ್ನು ನಂಬಬಾರದು, ಬೇರೆ ಬೇರೆ ರೀತಿಯ ಬೆಳೆಯನ್ನು ಬೆಳೆಸಬೇಕು ಎಲ್ಲ ಮಾಡಿ. ಹಕ್ಕಿ, ಬೆಟ್ಟ, ಇರುವಾಗ ಈ ದುಃಖ ಯಾಕೆ ಗೊತ್ತಿಲ್ಲ? ನಾವು ಮಾಡಿದ ಬೆಳೆ ಎಲ್ಲ ಕಣ್ಣಿನಲ್ಲಿ ನೋಡುವುದಕ್ಕೆ ಮಾತ್ರ ಅಲ್ಲದೆ ಕೈಯಲ್ಲಿ ಹಿಡಿಲಿಕ್ಕೆ ಸಿಗಲ್ಲ. ಇಷ್ಟು ಪ್ರಯತ್ನ ಕೈಗೆ ಹಿಡಿಲಿಕ್ಕೆ ಸಿಗುವುದಿಲ್ಲ. ಕಂಡ್ರು ಕೊಂಡು ಹೋದ ಕಳ್ಳರು, ಕಾಕರು, ಮೋತರು ನಾವಿರುವಾಗ ಕಾಕರು ಕೂಡ ಬರುವುದಿಲ್ಲ. ಕಣ್ಣಿಗೆ ಕಾಣ ಸಿಕ್ಕಿದ್ದು ಕೈಗೆ ಸಿಗ್ಲಿಲ್ಲ ಅಂತ ಹೇಳ್ತೀರಿ? ಕಾಡಿನ ದುಷ್ಟ ಮೃಗಗಳು ಬಂದು ಬೆಳೆಯನ್ನು ತಿಂದು ನಮಗೆಲ್ಲ ಗತಿ ಇಲ್ಲದಂತಾಯ್ತು. ಮೃಗಗಳ ಹಾವಳಿ, ಯಾವ್ಯಾವ ಮೃಗಗಳು?
ಯಾವುದೆಲ್ಲ ಮೃಗ ಅಂತ ಹೇಳಿ ರಾಯರೇ, ಕರಡಿ ಬಂದಿದೆ. ಹೌದಾ? ಹೌದು, ಹಾ, ಏನ್ ಮಾಡಿದ್ದು? ನಮ್ಮ ಮನೆಯ ಹಿಂದೆ ಒಂದು ಕರಡೆ ಬೆಳೆದಿತ್ತು. ಹಾ, ಹುಲ್ಲು. ಹೌದು, ಹಾ, ಅಲ್ಲಿ ಈ ಕರಡಿ ಬಂದು ಅವಿತು ಕೂತಿತ್ತು. ಹಾ. ನನ್ನ ತಮ್ಮ ತಿಮ್ಮ ಏ, ರಾತ್ರಿ ಯಾಕೆ ಹೋದ ಅಂತ ಗೊತ್ತಿಲ್ಲ, ಆ ಕರಡಿ ಜೊತೆಯಲ್ಲಿ ಉರುಳಿ ತನ್ನ ಎರಡು ಕಣ್ಣನ್ನು ಕುರುಡು ಮಾಡಿಕೊಂಡು ಬಂದ್ಬಿಟ್ಟವ್ರೆ ರಾಯರೇ. ಇದೆ. ಪರಿಹಾರ ಏನೋ? ಪರಿಹಾರ ವಿಷಯ ಅದೇ ಹೇಳೋ ತಮಾಷೆ ಪರಿಹಾರ. ಕರಡಿ ತಮ್ಮನ ಕಣ್ಣು ತೆಗೆದಿದ್ದಂತ ಅವನಿಗೆ ಪರಿಹಾರ ಕೊಡಬೇಡಿ. ನಾನು ತಮ್ಮನನ್ನು ಈಗೆಲ್ಲ ಆಯ್ತಲ್ಲ, ಆ ಕರಡಿಯನ್ನು ಏನಾದ್ರೂ ಮಾಡಿ ಬಿಡಿರ್ಲಿಕ್ಕಿಲ್ಲ ಈ ಸಲ ಎನ್ನುವ ಹಾಗೆ ಆಲೋಚಿಸಿ, ಕರಡಿ ಬರುವಂತಹ ಕರಡ ಇದೆಯಲ್ಲ ಪೊದರು, ಅದರಲ್ಲಿ ಅಡಗಿ ಕೂತು ಬಂದರೆ ನೋಡುವ ಈ ಸಲ ಅಂತ. ಕರಡಿ ಬಂತು. ಹೌದಾ? ಇನ್ನೇನು ಕರಡಿಗೆ ನಾನು ನನ್ನ ದೊಣ್ಣೆಯಿಂದ ಬಾರಿದ್ದೇನೆ ಎನ್ನುವ ಹಾಗೆ ಆಲೋಚಿಸುವಾಗ ಮೇಲಿಂದ ಒಂದು ಹೆಣ್ಣು ಕರಡಿ ನನಗೆ ಅಂದಾಜು ಮಾಡ್ತಾರೆ. ಒಂದೊಂದಾಗಿ ಬರುವುದಿಲ್ಲ, ಒಂದೊಂದಲ್ಲಪ್ಪ, ಬೇರೆ ಗುಂಪು ಗುಂಪಾಗಿ ಬರ್ತದೆ. ಗುಂಪು. ಆಯ್ತಾ, ಕರಡಿಯ ವಿಷಯ ಈಗಾಯ್ತು. ಆಮೇಲೆ ಕಾಡ್ಕೋಣ ಬಂದ್ರೆ ನಮ್ಮ ಬಾಳೆಯ ತೋಟ ಎಲ್ಲ ಹೋಯ್ತು ಅಂತ ಲೆಕ್ಕ. ಆಮೇಲೆ ಆನೆ. ಎಷ್ಟು ಆನೆತ್ತು? 1 ಆನೆ, 2 ಆನೆ, 4 ಆನೆ, 8 ಆನೆ, 12 ಆನೆ ಅಲ್ಲ, ಅಲ್ಲಿಗೆ ಅಲ್ಲಿಗೆ ಒಂದು ರೂಪ ಆಯ್ತು ತೋಟ. ಹಿಂಡು. ಹೌದು, ಆನೆಗಳ ಹಿಂಡು. ಆನೆಗಳ ಹಿಂಡಾಯ್ತು. ಆಮೇಲೆ ಮೊಳ ಬಂದಿದೆ. ರಾಗಿ ಬಿತ್ತಿದಲ್ಲಿ ಮೊಳ ಬಂದಿದೆ. ಭೂಮಿ ಚೆನ್ನಾಗಿರ್ಬೇಕು. ಅದಲ್ಲ, ಪ್ರಾಣಿ ಮೊಳ. ಮೊಳ 2 ಕೋಡುಂಟು. ಇಲ್ಲಿ ಕೋಡಲ್ಲ, ಮಂಗ, ಕಿವಿ. ಮೊಲ. ನನಗೇನು ಗೊತ್ತು, ಅದು ಮೊಲದ ವೈಯಕ್ತಿಕ ವಿಷಯ, ನನಗೆ ಗೊತ್ತುಂಟ. ಶಶ ಅಂತ ಹೇಳ್ತಾರೆ. ಅದೇ ಶಿಶ. ಮೊಲ. ಮೊಳ ಅದು ಬಂತು. ಅದಾಯ್ತಾ, ಆಮೇಲೆ ಶರಾಬ್. ಶರಾಬ್ ಬಂದಿದೆ. ಬಂದದ್ದಲ್ಲ, ನೀನಲ್ಲಿಗೆ ಹೋದ. ಬಂದದ್ದು ಶರಾಬ್ ಬಂದದ್ದು. ಅಲ್ಲಿಗೆ ನೀನು ಹೋದದ್ದು. ಅದು ಬಂದದ್ದ. ಹೇಗಿತ್ತು? ಅದು ಈಗ ಉಗುರುಂಟು, ನಾಳಗೆ ಉಂಟು, ಹಲ್ಲು. ಶರಭ. ಅದೇ ಅದು ಬಂತು. ಆಮೇಲೆ ಮಂಗ ಬುದ್ಧಿ. ಮಂಗದೊಂದು ಹಾವಳಿ ಹೇಳಿ ಪ್ರಯೋಜನ ಇಲ್ಲ. ನೀವೇ ಹೇಳಿದ್ದೀರಿ ಮಂಗ ಬಂದ್ರೆ ಏನ್ ಮಾಡ್ಬೇಕು ಅಂತ. 4 ದಿವಸ ಜೇಡಿ ಮಣ್ಣನ್ನು ಇಡಬೇಕು, 5ನೇ ದಿವಸ ಸ್ವಲ್ಪ ಮೆಣಸಿನ ಪುಡಿ ಇಡು. ಅದು 4 ದಿವಸ ಜೇಡಿ ಮಣ್ಣನ್ನು ಮುಖಕ್ಕೆ ಹಚ್ಚಿಕೊಳ್ತದೆ, 5ನೇ ದಿವಸ ಮೆಣಸಿನ ಹುಡಿಯನ್ನು ಹಚ್ಚಿಕೊಳ್ತದೆ. ಹೋದ ಮಂಗ ಬರುವುದಿಲ್ಲ ಅಂತ ಹೇಳಿದ್ರೆ ಹೌದಲ್ಲ. ಈಗಿನ ಮಂಗಗಳು ಬಹಳ ಕಟ್ಟಿದ್ದಾರೆ. ಅವುಗಳು ಪದಾರ್ಥಕ್ಕೆ ಮೆಣಸಿನ ಹುಡಿಯನ್ನು ತಗೊಂಡು ಮಂಗಗಳಿಗೂ ಅಷ್ಟು ಬುದ್ಧಿ ಉಂಟು. ಇದು ಕೆಳಗಿನವರು. ಇನ್ನು ಮೇಲಿನವರದ್ದು ಕೆಲವರದ್ದು ತೊಂದರೆ. ಯಾವುದು? ಹಾರಾಡುವ ಹಕ್ಕಿಗಳು. ಶಿಪ್ಕಿಗಳು. ಪಕ್ಷಿಗಳು. ಶಿಪ್ಕಿಗಳು. ಹೇಳು. ದೊಡ್ಡಕ್ಕಿ, ಸಣ್ಣಕ್ಕಿ, ಬೆಳ್ತಕ್ಕಿ, ಕುಚಿಲಕ್ಕಿ, ಮಣಕ್ಕೆ ಮಂಗಕ್ಕೆಲ್ಲಿ ಕಲ್ಲಿದ್ದು ತಿನ್ಲಿಕ್ಕೆ ಆಗುದಿಲ್ಲ. ಬಹಳಷ್ಟು ಸಂಗ್ರಹ ಮಾಡಿರ್ಬೇಕು. ಮಳೆಗಾಲಕ್ಕಲ್ವ? ಅಲ್ಲ, ಕುಚ್ಚಲಕ್ಕಿ, ಬೆಳ್ತಿ ಅಕ್ಕಿ. ಅದು ಹಕ್ಕಿಗಳಿಗೆ ಬೇರೆ ಬೇರೆ ಹೆಸರು ಉಂಟು. ಹಕ್ಕಿಗಳ ಹೆಸರು? ಹೌದು, ನಮ್ಮ ಗೆಣಕರಿಗೆ ಗೊತ್ತಾಗುವುದಕ್ಕೆ ಬೇಕಾಗಿ ನಾವೇ ಹೆಸರಿಟ್ಟದ್ದು. ಬೆಳ್ತಿ ಅಕ್ಕಿ. ಬೆಳ್ತಿಗೆ ಅಕ್ಕಿ ಅಂದ್ರೆ ಮೇಯಾಗಿರುವಂತದ್ದು. ಕುಚ್ಚಲಕ್ಕಿ ಅಂದ್ರೆ ಮೈಯಲ್ಲಿ ಕುಚ್ಚು ಕುಚ್ಚು ಇರುವಂತದ್ದು. ಮಂಡಕ್ಕಿ ಅಂದ್ರೆ ಮಂಡೆ ದೊಡ್ಡ ಸಣ್ಣ ಸಣ್ಣ. ಸಣ್ಣ ಅಕ್ಕಿ ಅಂದ್ರೆ ಸಣ್ಣ ಜಾತಿ ಅಕ್ಕಿ. ಅಲ್ಲ, ಅಡ್ಡಿಲ್ಲ. ಇತ್ತೀಚೆಗೆ ಕೆಲವು ಸಮಯಕ್ಕಿಂತ ಮುಂಚೆ ಒಂದು 2 ಹಕ್ಕಿಗಳು ಬಹಳ ತೊಂದರೆ ಕೊಟ್ಟಿದ್ದಾರೆ. ಯಾವ ಹಕ್ಕಿ ಹೇಳಪ್ಪ? ನಕ್ಕಿರನ್ ಪಕ್ಕಿ ಸೇತು ಕೋಳಿ.
ಅದು ಯಾವುದನ್ನು ತಿನ್ನುವುದಿಲ್ಲ, ನಕ್ಕು. ನಾವೇ ಹೆಸರಿಟ್ಟದ್ದು ನಕ್ಕುವ ವೀರ ನಕ್ಕೀರನ್ ಪಕ್ಕಿ. ಆಮೇಲೆ ಸೇತು ಕೋಳಿ, ಅದು ಬಾತುಕೋಳಿ ಆಗಿ ಉದ್ದ ಬೆಳೆಯುವುದಿಲ್ಲ, ಸೇತು ಆಗಿ ಅಡ್ಡ ಹೀಗೆ ಬೆಳೀತದೆ. ಇತ್ಲಾಗಿನ ಮನುಷ್ಯರಿಗೆ ಕಷ್ಟ. ನಾವು ಹೇಳಿದ್ರೆ ಈ ಊರೇ ಬಿಟ್ಟು ಯಾರು ಎಲ್ಲಿಗಾದ್ರೂ ಹೋಗ್ತಾರೆ.